ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಮಾತಾಡ್ತಿದ್ದೇವೆ. ಜಿಲ್ಲಾಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಅಂತ. ನೋಡಿ, ಈ ಒಂದು ವಾರದ ಹಿಂದೆ ನಾವು ಪುರಸಭೆಯ ಕಚೇರಿ ಮುಂದೆ ಮಳೆ ನೀರು ಹೋಗಲು ಒಂದು ಚರಂಡಿ ಮಾಡಿದ್ದಾರೆ. ಅದರ ಮೇಲ್ಭಾಗದಲ್ಲಿ ಕಬ್ಬಿಣದ ಒಂದು ಕಬ್ಬಿಣ ಹಾಕಿ ಅದನ್ನ ಮುಚ್ಚಿದ್ರು. ಆದ್ರೆ ಆಗ ಈ ಪುರಸಭೆ ಆಗಿ 1 ವರ್ಷ ಕಳೆದಾಗನೇ ಈ ಕಳಪೆ ಕಾಮಗಾರಿಗಳು ಕಂಡು ಬರ್ತಾ ಇದೆ. ಹೇಗೆ ಅಂದ್ರೆ ನೋಡಿ, ಆ ಸರಳುಗಳೆಲ್ಲ ಹೋಗಿ ಗುಂಡಿಯಾಗಿ ನಿಂತಿದೆ. ಇವತ್ತು ಏನ್ ಮಾಡಿದ್ರಿ, ನಾವು ಈ ಹಿಂದೆ 3 ದಿವಸದಿಂದನೇ 1 ವಾರದಿಂದನೇ ನಾವು ಸುದ್ದಿ ಮಾಡಿದ್ವಿ. ನೋಡಿ, ಈಗ ಆಗ್ತಾ ಇದೆ. ಈ ಸರಳುಗಳು ಹಾಕಿ ಇದ್ರ ಮೇಲೆ ಯಾರಾದ್ರೂ ವೃದ್ಧರು, ಮಹಿಳೆಯರು ಮತ್ತು ಜನರು ಯಾರಾದ್ರೂ ನಿಮ್ಮ ಕಂದಾಯ ಅಥವಾ ಪುರಸಭೆಗೆ ಬಂದವರು ಅದ್ರ ಮೇಲೆ ಬಿದ್ರೆ, ಈಗ ಮಳೆಗಾಲ ಬೇರೆ ಇದೆ, ಜಾರ್ ಬಿದ್ರೆ ಯಾರು ಜವಾಬ್ದಾರರು ಅಂತ. ಆದ್ರೆ ಪುರಸಭೆ ಅಧಿಕಾರಿಗಳಿಗೆ ಇದು ಕಿವಿನೇ ಕೇಳಲಿಲ್ಲ, ಮಲಗೋಗ್ಬಿಟ್ಟಿದ್ದಾರೆ. ಮಲಗದವ್ರನ್ನ ನಾವು ಎಚ್ಚರಿಸಿದ್ವಿ. ಆದ್ರೆ ಇಂಥ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು ನೋಡಿ, ಕಾರೊಂದು ಬಂದು ಅವರ ದಾಖಲೆ ತೆಗೆದುಕೊಂಡು ಅವರ ಅಧಿಕಾರಿಗಳು ಬಂದಿದ್ದಾರೆ, ಅದೇ ಕಾರು ಅದಕ್ಕೆ ಬಿದ್ದಿದೆ. ಹೇಗಿದೆ ನೋಡಿ. ಅದಕ್ಕೆ ಹೇಳೋದು, ಪುರಸಭೆ ಅಧಿಕಾರಿಗಳೇ ಎತ್ತೆತ್ಕಳಿ, ದಯವಿಟ್ಟು ಕುರುಡ್ರಾಗ್ಬಿಡಿ ಅಂತ ಕೇಳಿದ್ವಿ. ನಿಮ್ಮ ನಿರ್ಲಕ್ಷ್ಯವೇ ಇವತ್ತು ಈ ಕಾರು ಬೀಳಕ್ಕೆ ಅದಕ್ಕೆ ಕಾರಣ. ನಿಮ್ಮ ನಿರ್ಲಕ್ಷ್ಯ, ಇನ್ಯಾವುದೇ ನಿರ್ಲಕ್ಷ್ಯ ಇಲ್ಲ. ನಾವು ಮೊನ್ನೆ ಸಮೇತ ನಿಮಗೆ ಸುದ್ದಿ ಮಾಡುವಾಗ ನಾವು ಬಂದು ಹೇಳಿದ್ದೇವೆ. ಅಲ್ಲಿನ ನಿಮ್ಮ ಅಧಿಕಾರಿ ರಾಮು ಅಂತ ಹೇಳೋರು ಇದ್ರು, ಅಲ್ಲಿ ಬೈಕ್ಗಳನ್ನು ನಿಲ್ಲಿಸ್ತಿದ್ರು. ನಿಮ್ಮ ರಾಮು ಅವರಿಗೆ ಹೇಳಿದ್ದೇವೆ, ಅಧಿಕಾರಿ ರಾಮು ಅವರಿಗೆ, ನೋಡಿ ರಾಮಣ್ಣ, ಇಲ್ಲಿ ಗಾಡಿ ಬಿದ್ರೆ, ಇಲ್ಲ ಜನರು ಬಿದ್ರೆ, ದನ ಕರುಗಳು ಬಿದ್ರೆ, ವೃದ್ಧರು ಬಿದ್ರೆ, ಇಲ್ಲ ಯಾರಾದ್ರೂ ಬಂದವರು ಮಳೆಗಾಲದಲ್ಲಿ ಜಾರ್ ಬಿದ್ರೆ ಯಾರು ಹೊಣೆ ಅಂತ ಅದು ಸರಿಪಡಿಸ್ತಾರೆ ಅಂತ ಹೇಳಿದ್ರು. ಆದರೆ ಈವರೆಗೂ ಸರಿಪಡಿಸಿದ ಕಾರಣ ಇವತ್ತು ಯಾವುದೇ ಪುರಸಭೆಗೆ ದಾಖಲೆ ತೆಗೆದುಕೊಂಡು ಬಂದ ಕಾರು ಗುಂಡಿಗೆ ಬಿತ್ತು. ಇದಕ್ಕೆ ಹೊಣೆ ಪುರಸಭೆ. ಹಾಗಾಗಿ ಇನ್ನು ಮುಂದೆ ಆದರೂ ಎತ್ತೆತ್ಕೊಬಿಟ್ಟು ಬೇಗನೆ ಅದಕ್ಕೆ ಕಬ್ಬಿಣದ ಸರಳುಗಳನ್ನು ಹಾಕಿ ಬಲಪಡಿಸಿ, ಯಾರಾದರೂ ಸಾಯುವ ಮುಂದೆ, ಅಪಘಾತವಾಗುವ ಮುಂದೆ ದಯವಿಟ್ಟು ಸರಿಪಡಿಸಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.